ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್. ನಾನು ದೀಪಾ ಹಿರೇಮಠ್ ಗಂಗಾವತಿ. ಮನುಷ್ಯ ದೇಹವನ್ನೇನೋ ಸ್ನಾನ ಮಾಡಿ ಸ್ವಚ್ಛಗೊಳಿಸ್ಬಿಡ್ತಾನೆ, ಆದರೆ ಮನಸ್ಸನ್ನು ಶುದ್ಧೀಕರಿಸೋದು ಹೇಗೆ? ಮನಸ್ಸನ್ನು ಶುದ್ಧೀಕರಿಸುವ ಒಂದು ಮಾರ್ಗ ಎಂದರೆ ವಚನಗಳು. ಈ ವಚನಗಳು ಮನುಷ್ಯನ ಅಂತರಂಗ ಮತ್ತು ಬಹಿರಂಗವನ್ನು ಪರಿಶುದ್ಧಗೊಳಿಸ್ತಾವು. ವಚನ ಅಂದ ತಕ್ಷಣ ನೆನಪಾಗುವಂತಹ ವಚನಕಾರರು ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಸರ್ವಜ್ಞ, ಹೀಗೆ ಕೆಲವರು ಮಾತ್ರ. ಎಷ್ಟೋ ವಚನಕಾರರ ವಚನಗಳನ್ನು ನಾವು ಕೇಳೇ ಇರುವುದಿಲ್ಲ. ಉರಿಲಿಂಗ ಪೆದ್ದಿಯವರು ಕೂಡ ಒಬ್ಬ ವಚನಕಾರರು. ಇವರ ವಚನಗಳನ್ನು ಕೇಳಿರೋದು ಬಹಳ ವಿರಳ. ಹಾಗಾದರೆ ಬನ್ನಿ ಈಗ ಕೇಳಿ ತಿಳಿಯೋಣ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ ಅರಿಯಬಹುದೇ ಅಯ್ಯ. ಪುಷ್ಪ ಅಂದರೆ ಹೂ, ಪರಿಮಳ ಅಂದರೆ ಸುವಾಸನೆ, ಕಂಪು. ಅರಿಯಬಹುದು ಅಂತಂದರೆ, ಅರಿ ಅಂದರೆ ತಿಳಿ ಅಂತ. ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಸಕಲ ಅಂದರೆ ಸಮಗ್ರವಾದ ಪರಿಪೂರ್ಣನಾದ ಶಿವ ಅಂತ. ಸಕಲ ಅಂದರೆ ಏನು? ಶಿವ. ನಿಷ್ಕಲ, ನಿಷ್ಕಲ ಅಂದರೆ ಇಷ್ಟಲಿಂಗು, ನಿರಾಕಾರ, ಆಕಾರ ಇಲ್ಲದೆ ಇರುವಂತಹ, ಅಖಂಡವಾದಂತಹ ಅಂದರೆ ಒಂದು ಇಡಿಯಾದಂತಹ ಲಿಂಗುನ ನಿಷ್ಕಲ ಅಂತ ಹೇಳಲಾಗಿದೆ. ಸಕಲ ಅಂತಂದರೆ ಶಿವ. ಶಿವನಿಗೆ ಆಕಾರ ಇರುತ್ತೆ, ಲಿಂಗುಗೆ ಆಕಾರ ಇರೋದಿಲ್ಲ. ಲಿಂಗು ನಿರಾಕಾರ. ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು. ಮಹಾಘನ ಅಂದರೆ ಅತಿ ಶ್ರೇಷ್ಠ, ನಿರಾಳ ನಿಶ್ಚಿಂತೆ, ಚಿಂತೆ ಇಲ್ಲದ ಪರಶಿವನಿಂದ ಲಿಂಗವು ತೋರಿತು. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಈ ವಚನದಲ್ಲಿ ವಚನಕಾರರಾದ ಉರಿಲಿಂಗ ಪೆದ್ದಿಯವರು ಪರಶಿವನು ಬೇರೆಯಲ್ಲ ಮತ್ತು ಇಷ್ಟಲಿಂಗ, ಅಂಗೈಯಲ್ಲಿ ಧರಿಸಿರುವಂತಹ ಅಥವಾ ಕೊರಳಲ್ಲಿ ಧರಿಸಿರುವಂತಹ ಇಷ್ಟಲಿಂಗ ಬೇರೆಯಲ್ಲ ಅನ್ನೋದನ್ನು ಕೆಲವು ನಿದರ್ಶನಗಳೊಂದಿಗೆ ವಿವರಿಸಿದ್ದಾರೆ, ಉದಾಹರಣೆಗಳೊಂದಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ. ಸೂರ್ಯನು ಇಲ್ಲದೆ ಹಗಲು ಇಲ್ಲ. ಇರಲಿಕ್ಕೆ ಸಾಧ್ಯನಾ? ಇಲ್ಲ. ದಿನದ 24 ಗಂಟೆಗಳಲ್ಲಿ ನಾವು ಹಗಲನ್ನು ಕಾಣ್ತೀವಿ ಮತ್ತು ഇരുಳನ್ನು ಕೂಡ ಕಾಣ್ತಾ ಇದ್ದೀವಿ. ಹಗಲು ಪ್ರಾರಂಭವಾಗುವುದೇ ಯಾರಿಂದ? ಸೂರ್ಯ ಅಥವಾ ರವಿಯಿಂದ. ಸೂರ್ಯನ ಉದಯದಿಂದ ಹಗಲು ಪ್ರಾರಂಭವಾಗುತ್ತೆ. ಇಲ್ಲ ಅಂದರೆ ಹಗಲು, ಸೂರ್ಯ ಹುಟ್ಟಲಿಲ್ಲ ಅಂದರೆ ಏನಾಗುತ್ತೆ? ಅಲ್ಲಿ ಹಗಲು ರಾತ್ರಿ ಅನ್ನಿಸ್ಬಿಡುತ್ತೆ. ಉದಾಹರಣೆಗೆ ಸೂರ್ಯನಿಗೆ ಮೋಡಗಳು ಕವಿದಾಗ ಕತ್ಲಾಗಿ ಹೋಗ್ಬಿಟ್ಟಿರುತ್ತೆ, ಸಾಯಂಕಾಲ ಇಲ್ಲ ರಾತ್ರಿ ಅನ್ನಿಸ್ತಾ ಇರುತ್ತೆ. ಏನಪ್ಪ ಇದು ಮಧ್ಯಾಹ್ನದ ಟೈಮಲ್ಲಿ ಕತ್ಲ ಅನ್ನಿಸ್ತಾ ಇದೆಯಲ್ಲ, ರಾತ್ರಿ ಆಗಿ ಹೋಗ್ಬಿಟ್ಟಿದೆಯಲ್ಲ ಅಂತ. ಯಾಕಂದರೆ ಅಲ್ಲಿ ಸೂರ್ಯನಿಗೆ ಮೋಡ ಆವರಿಸಿದ್ದವು ಅಂದಾಗ ಅಲ್ಲಿ ಏನು ಬೆಳಕು ಅನ್ನುವಂಥದ್ದು ಇರುವುದಿಲ್ಲ. ಹಾಗಾಗಿ ಹಗಲಿಗೆ ಸೂರ್ಯನೇ ಕಾರಣ. ಸೂರ್ಯನ ಉದಯದಿಂದಲೇ ಹಗಲು ಆಗತ್ತೆ. ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ. ದೀಪವನ್ನು ಬೆಳಗಿಸಿದಾಗ ಮಾತ್ರ ಬೆಳಕು ಬರುತ್ತೆ, ಇಲ್ಲಾಂದರೆ ಕತ್ಲು, ಅಂಧಕಾರ. ಕತ್ತಲೆಯನ್ನು ಹೊಡೆದೋಡಿಸೋದಕ್ಕೋಸ್ಕರವಾಗಿ ಅಂಧಕಾರವನ್ನು ಸರಿಸಲು ದೀಪವನ್ನು ಹಚ್ಚಬೇಕು. ಆಗ ಕತ್ತಲೆ ತಮ್ಮ ಎಲ್ಲ ಕರಗಿ ಹೋಗುತ್ತೆ, ಬೆಳಕು ಬರುತ್ತೆ. ಅಂದರೆ ದೀಪ ಅಥವಾ ಜ್ಯೋತಿ ಇಲ್ಲದೆ ಬೆಳಕು ಇಲ್ಲ. ಹಾಗೆ ಪುಷ್ಪವಿಲ್ಲದೆ ಪರಿಮಳವನ್ ಅರಿಯಬಹುದೇ ಅಯ್ಯ. ಪುಷ್ಪ ಅಂದರೆ ಹೂವು. ಹೂವು ಇಲ್ಲದೆ ಪರಿಮಳ ಅಥವಾ ಸುವಾಸನೆ ಇಲ್ಲ. ಮೂಗಿಗೆ ಒಂದು ಕಂಪು ಬರ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಏನು? ಪುಷ್ಪಗಳೇ ಕಾರಣ. ಪುಷ್ಪಗಳಿಗೆ ಕಂಪು ಇರುವುದರಿಂದ, ಪರಿಮಳ ಇರುವುದರಿಂದ, ಅವು ಸುಗಂಧವನ್ನು ಬೀರೋದರಿಂದ ಅವುಗಳನ್ನು ಸುಗಂಧ ದ್ರವ್ಯ, ಸೆಂಟ್ಗಳಲ್ಲಿ, ಅಗರಬತ್ತಿ, ಸೋಪ್ಗಳಲ್ಲೆಲ್ಲ ಬಳಸಲಾಗ್ತಾ ಇದೆ. ಹಿಂದೆ ರಾಜ ರಾಣಿಯರು ಕೂಡ ಪುಷ್ಪದಳಗಳನ್ನು ನೀರಲ್ಲಿ ಹಾಕಿಬಿಟ್ಟು ಸ್ನಾನ ಮಾಡ್ತಾಯಿದ್ರು. ಅಂದರೆ ಅಲ್ಲಿ ಪರಿಮಳ ಬರ್ತಾ ಇದೆ ಅಂತಂದರೆ ಅದಕ್ಕೇನು? ಪುಷ್ಪ ಇದ್ದೇ ಇರುತ್ತೆ. ಪುಷ್ಪ ಇಲ್ಲದೆ ಪರಿಮಳ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಸಕಲ ಅಂತಂದರೆ ಸಮಗ್ರ, ಎಲ್ಲ ಅಂತ, ಪರಿಪೂರ್ಣವಾದದ್ದು ಅಂತ. ಅಂದರೆ ಪರಿಪೂರ್ಣವಾದದ್ದು ಅಂತಂದರೆ ಏನು? ಇಲ್ಲಿ ಶಿವ, ಪರಶಿವ. ಸಕಲ ಜೀವರಾಶಿಗಳಲ್ಲಿ ಅಂದರೆ ಅಣು ತೃಣಗಳಲ್ಲೂ ಕೂಡ ದೇವರಿದ್ದಾನೆ. ದೇವರು ಸೃಷ್ಟಿಕರ್ತ ಮತ್ತು ಪರಿಪೂರ್ಣ. ದೇವರಿಗೆ ಆಕಾರವನ್ನು ದೇವರು ಹೊಂದಿದ್ದಾನೆ. ಅಂದರೆ ಸಕಲ ಅಂದರೆ ಶಿವ ಅಂತ.
ನಿಷ್ಕಲ ಅಂತಂದರೆ ನಿರಾಕಾರ, ಅಖಂಡ, ಇಡೀ ಅಂತ ಅಂದರೆ ಶಿವಲಿಂಗ. ಅಂದರೆ ಶಿವನಿಂದ ಶಿವಲಿಂಗ ಸೃಷ್ಟಿಯಾಯಿತು ಅಂತ. ನಾವು ಅಂಗದಲ್ಲಿ ಲಿಂಗವನ್ನು ಧರಿಸಿ ಏನು ಪೂಜೆಯನ್ನು ಮಾಡ್ತಾ ಇದ್ದೀವಲ್ಲ, ಇಷ್ಟ ಲಿಂಗವನ್ನು ಕೊರಳಲ್ಲಿ ಏನು ಧರಿಸ್ಕೊಂಡಿರ್ತೀವಲ್ಲ, ಆ ಲಿಂಗು ಸೃಷ್ಟಿಯಾದದ್ದು ಶಿವನಿಂದ. ಶಿವ ಇಲ್ಲ ಅಂತಂದರೆ ಲಿಂಗವಿಲ್ಲ. ಹೇಗೆ ಸೂರ್ಯನಿಲ್ಲದೆ ಹಗಲಿಲ್ಲ, ದೀಪ ಇಲ್ಲದೇ ಬೆಳಕಿಲ್ಲ, ಪುಷ್ಪ ಇಲ್ಲದೇ ಪರಿಮಳವಿಲ್ಲ ಅಲ್ಲ, ಅದೇ ರೀತಿಯಾಗಿ ಶಿವ ಇಲ್ಲದೇ ಲಿಂಗವಿಲ್ಲ. ಇಲ್ಲಿ ಸೂರ್ಯ, ದೀಪ, ಪುಷ್ಪಗಳು ಕಣ್ಣಿಗೆ ಕಾಣ್ತವು, ಗೋಚರಿಸ್ತವು. ಆದರೆ ಹಗಲು, ಬೆಳಕು, ಪರಿಮಳ ಇವು ಕಣ್ಣಿಗೆ ಕಾಣೋದಿಲ್ಲ, ಗೋಚರಿಸೋದಿಲ್ಲ. ಇವು ಅನುಭವಕ್ಕೆ ಮಾತ್ರ ಬರ್ತವು. ಅದೇ ರೀತಿಯಾಗಿ ಇಲ್ಲಿ ಪರಶಿವ, ಶಿವ ಕಣ್ಣಿಗೆ ಕಾಣ್ತಾನೆ, ಶಿವನಿಗೆ ಆಕಾರವಿದೆ, ಗೋಚರಿಸ್ತಾನೆ. ಹೌದಾ? ಅಂದರೆ ಮೂರ್ತಿಯಲ್ಲಿ ಗೋಚರಿಸ್ತಾನೆ ಶಿವ. ಆದರೆ ಲಿಂಗು ಎನ್ನುವಂಥದ್ದು, ಇಷ್ಟಲಿಂಗು ಎನ್ನುವಂಥದ್ದು ಇದು ಅಖಂಡ, ಹಾಗೆಯೇ ನಿರಾಕಾರ. ಇದಕ್ಕೆ ಆಕಾರ ಎನ್ನುವಂಥದ್ದಿಲ್ಲ, ಅದು ಒಂದು ಇಡಿಯಾದದ್ದು ಅಂತ. ಹೀಗೆ ಶಿವನಿಲ್ಲದೆ ಲಿಂಗು ಇಲ್ಲ. ಇಲ್ಲಿ ಶಿವನೂ ಬೇರೆ ಅಲ್ಲ, ಲಿಂಗವೂ ಕೂಡ ಬೇರೆ ಅಲ್ಲ. ಯಾಕಂದರೆ ಶಿವನಿಂದ ಲಿಂಗ ಸೃಷ್ಟಿಯಾದದ್ದು. ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು. ಅಂದರೆ ಮಹಾಘನ ಅಂದರೆ ಅತಿ ಶ್ರೇಷ್ಠವಾದಂಥ ಮನಸ್ಥಿತಿಯನ್ನು ಹೊಂದಬೇಕಾದ್ರೆ ಯಾವುದೂ ಚಿಂತೆ ಇಲ್ಲ, ಒಳ್ಳೆಯ ಯೋಚನೆಗಳು ಬರಬೇಕು, ಯಾವ ಸಮಸ್ಯೆಗಳ ಸುಳಿಯಿಂದ ನಾವು ಆಚೆ ಬರಬೇಕು, ಚಿಂತೆ ಇಲ್ಲದೇ ಆರಾಮಾಗಿ ನಿರಾಳವಾಗಿ ಇರಬೇಕು ಅಂತಂದರೆ ಏನು, ಶಿವನ ಧ್ಯಾನವನ್ನು ಮಾಡಬೇಕು. ಅದು ಮಂಗಳಕರವಾದ ಅಂಗದ ಮೇಲೆ ಕೈಯ ಮೇಲೆ ಶಿವಲಿಂಗವನ್ನು ಧರಿಸಿ ಧ್ಯಾನವನ್ನು ಮಾಡೋದರಿಂದ, ನಮ್ಮ ಮನಸ್ಸನ್ನು ಲಿಂಗುವಿನಲ್ಲಿ ಕೇಂದ್ರೀಕರಿಸೋದರಿಂದ ಚಿಂತೆಯಿಂದ ಮನುಷ್ಯ ಮುಕ್ತನಾಗ್ತಾನೆ. ಯಾರ ಬಗ್ಗೆನೂ ಕೂಡ ಚಿಂತೆಯನ್ನು ಮಾಡೋದಿಲ್ಲ. ಅಲ್ಲಿ ಸ್ವಾರ್ಥ, ದ್ವೇಷ, ಕೆಟ್ಟತನ ಎನ್ನುವಂಥವುಗಳು ಏನಾಗೋಗ್ಬಿಡ್ತಾವು, ಮಂಗಮಾಯ ಆಗೋಗ್ಬಿಡ್ತಾವು. ಅಂದರೆ ನಿರಾಳವಾದಂತಹ ಮನಸ್ಥಿತಿಯನ್ನು ನಾವು ಪರಶಿವನ ಲಿಂಗದಿಂದ ಕಾಣ್ತೀವಿ, ಲಿಂಗ ಪೂಜೆಯಿಂದ, ಧ್ಯಾನದಿಂದ ಕಾಣ್ತೀವಿ ಅಂತ ವಚನಕಾರರು ಹೇಳ್ತಿದ್ದಾರೆ.